ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೊಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಸದ್ದು ಮಾಡ್ತಾ ಇದೆ. ಇಡೀ ಜಗತ್ತು ತುಂಬ ದಿನದಿಂದ ಎದುರು ನೋಡ್ತಿದ್ದಂತಹ ಪ್ರವಾಸ ಫೆಬ್ರವರಿ 25ಕ್ಕೆ ಯಶಸ್ವಿ ಆಯಿತು. ಈ ಪ್ರವಾಸದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಎಲ್ರಿಗೂ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2 ದಿನಗಳ ಕಾಲ ಇಸ್ರೇಲ್ ಭೇಟಿಯನ್ನು ಮಾಡ್ತಾರೆ. ಈ ಭೇಟಿಯ ಸಂದರ್ಭದಲ್ಲಿ ಮೋದಿಯವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವ್ರ ಜೊತೆ ಉನ್ನತ ಮಟ್ಟದ ಸಭೆಗಳನ್ನು ಕೂಡ ನಡೆಸಲಿದ್ದಾರೆ. ಅದರ ಬಗ್ಗೆ ಮತ್ತೆ ಹೇಳ್ತೀನಿ. ಆದರೆ ಅದಕ್ಕೂ ಮುನ್ನ ಮೋದಿಜಿ ಇಸ್ರೇಲ್ ಪ್ರವಾಸಕ್ಕೂ ಮೊದಲು ಅಂದರೆ ಪ್ರಯಾಣದಲ್ಲಿಯೇ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದರ ಬಗ್ಗೆ ಈಗ ಮಾತಾಡೋಣ. ವೀಕ್ಷಕರೇ, ಪ್ರಧಾನಿ ಮೋದಿಯವರು ಭಾರತದಿಂದ ಇಸ್ರೇಲ್ಗೆ ಪ್ರಯಾಣ ಬೆಳೆಸ್ತಾರೆ. ಆದರೆ ಈ ನಡುವೆ 6ರಿಂದ 7 ತಾಸು ಆಕಾಶದಲ್ಲೇ ಅವರ ವಿಮಾನ ಇರುತ್ತೆ. ಜೊತೆಗೆ ಈ ವಿಮಾನ ವಿಶ್ವದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ ಮಾಡಲ್ಪಟ್ಟಂತಹ ವಿಮಾನ ಅನ್ನೋ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಈ ವಿಮಾನ ಸಂಚಾರವನ್ನು ಮೇಲ್ವಿಚಾರಣೆ ಮಾಡುವ ಫ್ಲೈಟ್ ರಾಡಾರ್ ವೇದಿಕೆಯ ದತ್ತಾಂಶದ ಪ್ರಕಾರ ಬುಧವಾರ ಸಂಜೆ 7:45 ಸುಮಾರಿಗೆ ಮೋದಿ ಅವರ ವಿಮಾನ ಸೌದಿ ಅರೇಬಿಯಾದಿಂದ ಜೋರ್ಡನ್ಗೆ ಪ್ರವೇಶ ಮಾಡ್ತಿದ್ದಾಗ ಸುಮಾರು 71,841 ಜನ ಇದನ್ನು ನೇರವಾಗಿ ಟ್ರ್ಯಾಕ್ ಮಾಡ್ತಾ ಇದ್ರು. ಹಾಗೆ ಮೋದಿಯವರ ವಿಮಾನ ಅತ್ಯಂತ ಸುರಕ್ಷಿತ ಹಾದಿಯಲ್ಲಿ ಸಾಗುತ್ತೆ. ಪಾಕಿಸ್ತಾನ ಮತ್ತು ಇರಾನ್ನ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ತಪ್ಪಿಸಿ ಅರಬ್ಬಿ ಸಮುದ್ರದ ಮಾರ್ಗವಾಗಿ ಇಸ್ರೇಲನ್ನು ತಲುಪುತ್ತೆ. ನೋಡಿ, ಎಲ್ರಿಗೂ ಗೊತ್ತಿದೆ, ಆಲ್ರೆಡಿ ಭಾರತ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸ್ತಾ ಇಲ್ಲ. ಇರಾನ್ನಲ್ಲಿ ಅಮೆರಿಕಾದೊಂದಿಗಿನ ಉದ್ವಿಗ್ನತೆಯಿಂದಾಗಿ ಮತ್ತು ಅಲ್ಲಿ ಸಂಭವಿಸ್ತಾ ಇರುವಂತಹ ಸ್ಫೋಟಗಳ ಸುದ್ದಿಯಿಂದಾಗಿ ಆ ಮಾರ್ಗವನ್ನು ಕೈಬಿಟ್ಟಾಗಿದೆ. ಹೀಗಾಗಿ ಮೋದಿಜಿಯ ವಿಮಾನ ನವದೆಹಲಿಯ ಪಾಲಂ ವಾಯುಪಡೆ ನಿಲ್ದಾಣದಿಂದ ಪ್ರಯಾಣ ಆರಂಭ ಆಗುತ್ತೆ. ಗುಜರಾತ್ ಮೂಲಕ ಅರಬ್ಬಿ ಸಮುದ್ರವನ್ನು ದಾಟಿ ಓಮನ್ ಕೂಡ ತಲುಪುತ್ತೆ. ಓಮನ್ನಿಂದ ಸೌದಿ ಅರೇಬಿಯಾ ಮತ್ತು ಜೋರ್ಡನ್ ಮಾರ್ಗವಾಗಿ ಇಸ್ರೇಲ್ ಗಡಿಯನ್ನು ಪ್ರವೇಶ ಮಾಡಿತು. ಫೈನಲಿ ಟೆಲ್ ಅವೀವ್ನ ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಕೂಡ ಆಗುತ್ತೆ. ಇಲ್ಲಿ ಮೋದಿಜಿ ಪ್ರಯಾಣಿಸಿದ ಏರ್ ಇಂಡಿಯಾ 1 ವಿಮಾನ ಭಾರತ ಸರ್ಕಾರದ ಅತ್ಯಂತ ವಿಶೇಷ ಮತ್ತು ಸುರಕ್ಷಿತ ವಿಮಾನ ಕೂಡ ಹೌದು. ಈ ವಿಮಾನದಲ್ಲಿ ಆಧುನಿಕ ಕಮಾಂಡ್ ಸೆಂಟರ್, ಸುರಕ್ಷಿತ ಸಂವಹನ ವ್ಯವಸ್ಥೆ ಮತ್ತು ರಕ್ಷಣಾತ್ಮಕ ರಕ್ಷಣಾ ವ್ಯವಸ್ಥೆಗಳಿದೆ. ಇದನ್ನು ಪ್ರಧಾನಿ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಮಾತ್ರ ಬಳಸ್ತಾರೆ. ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿನೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಇಂತಹ ಸೇಫೆಸ್ಟ್ ವಿಮಾನ ತುಂಬ ಸೇಫಾಗಿ ಇಸ್ರೇಲ್ನಲ್ಲಿ ಲ್ಯಾಂಡ್ ಆಗಿದೆ. ಈಗ ಇಡೀ ಜಗತ್ತು ಈ ಭೇಟಿಯನ್ನು ಯಾಕೆ ಇಷ್ಟೊಂದು ಕುತೂಹಲದಿಂದ ಗಮನಿಸ್ತಿದೆ, ಇದ್ರ ಬಗ್ಗೆ ನೋಡೋಣ. ನೋಡಿ, ಇಸ್ರೇಲ್ ಮತ್ತು ಭಾರತದ ನಡುವಿನ ಸ್ನೇಹ ಹೇಗಿದೆ ಅನ್ನೋದು ಎಲ್ರಿಗೂ ಇರುವಂತಹ ಕಾತರ. ಇಸ್ರೇಲ್ ಅಮೆರಿಕದ ಆಪ್ತ ರಾಷ್ಟ್ರವಾಗಿದ್ದರೂ ಕೂಡ ಮಧ್ಯಪ್ರಾಚ್ಯದ ಹಲವು ದೇಶಗಳೊಂದಿಗೆ ಬಹಳ ಒಳ್ಳೆಯ ಸಂಬಂಧವನ್ನು ಹೊಂದಿಲ್ಲ. ಸುತ್ತ ಇರೋದು ಇವರ ಶತ್ರುಗಳೇ. ಸೊ ಇಸ್ರೇಲ್ ತಲುಪಿದ ನಂತರ ಪ್ರಧಾನಿ ಮೋದಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನು ನೀಡ್ತಾರೆ. ನಾನು ಇಸ್ರೇಲನ್ನು ತಲುಪಿದ್ದೇನೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ನೆತನ್ಯಾಹು ಮತ್ತು ಅವರ ಪತ್ನಿ ನನ್ನನ್ನು ಸ್ವಾಗತಿಸಿರೋದು ನನಗೆ ಸಂದ ಗೌರವ. ಭಾರತ ಇಸ್ರೇಲ್ ಸ್ನೇಹವನ್ನು ಬಲಪಡಿಸುವ ಚರ್ಚೆಗಳ ನಿರೀಕ್ಷೆಯಲ್ಲಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಕಾಕತಾಳೀಯವೋ ಅಥವಾ ಏನೋ ಗೊತ್ತಿಲ್ಲ, ಈ ಭೇಟಿಯಲ್ಲಿ ಒಂದು ಕುತೂಹಲದ ಘಟನೆ ಕೂಡ ನಡೀತು. ಪ್ರಧಾನಿ ಮೋದಿಯವರು ಧರಿಸಿದ್ದಂತಹ ಕೇಸರಿ ಬಣ್ಣದ ಪ್ಯಾಕೆಟ್ ಸ್ಕ್ವೇರ್ ಏನಿದೆ ಅದು ಮತ್ತು ನೆತನ್ಯಾಹು ಅವರ ಪತ್ನಿ ಧರಿಸಿದ್ದ ಉಡುಪಿನ ಬಣ್ಣ ಎರಡೂ ಒಂದೇ ಆಗಿತ್ತು. ಅಂದರೆ ಎರಡೂ ಕೇಸರಿ ಆಗಿಬಿಟ್ಟಿತ್ತು. ಇದನ್ನು ಗಮನಿಸಿದಂತಹ ನೆತನ್ಯಾಹು ಅವರು ತಮ್ಮ ಪತ್ನಿಯ ಉಡುಪಿನ ಕಡೆಗೆ ಮತ್ತು ಮೋದಿಯವರ ಜೇಬಿನ ಕಡೆಗೆ ಸನ್ನೆ ಮಾಡಿದಾಗ ಮೋದಿಯವರು ನಗ್ತಾ ಎಸ್ ಸ್ಯಾಫ್ರಾನ್ ಅಂದರೆ ಕೇಸರಿ ಅಂತ ರಿಪ್ಲೈ ಮಾಡ್ತಾರೆ. ಸೊ ಈಗ ಇಡೀ ಇಸ್ರೇಲ್ ಸದ್ಯ ಕೇಸರಿಮಯ ಆಗಿದೆ. ಇನ್ನೊಂದು, ಈ ಭೇಟಿ ಕೇವಲ ಸ್ನೇಹಕ್ಕೆ ಸೀಮಿತ ಆಗಿಲ್ಲ, ಬದಲಿಗೆ ಪ್ರಮುಖ ಒಪ್ಪಂದಗಳು ಕೂಡ ಇಲ್ಲಿ ನಡೀತಾ ಇದೆ. ರಕ್ಷಣಾ ಒಪ್ಪಂದಗಳು, ಡ್ರೋನ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಗೆ ದೊಡ್ಡ ಮಟ್ಟದ ಒಪ್ಪಂದಗಳು ಇಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ.
ಎರಡನೇದು AI ತಂತ್ರಜ್ಞಾನ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಸಹಕಾರದ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಮೇಕ್ ಇನ್ ಇಂಡಿಯಾ. ಇಸ್ರೇಲ್ ತನ್ನ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಭಾರತದೊಂದಿಗೆ ಸೇರಿ ಭಾರತದಲ್ಲೇ ತಯಾರಿಸೋದಕ್ಕೆ ಆಸಕ್ತಿ ಹೊಂದಿದೆ. ಈ ಭೇಟಿಯ ಮೇಲೆ ಅಮೇರಿಕ ಕೂಡ ತುಂಬ ನಿಗಾ ಇಟ್ಟಿದೆ. ಯಾಕಂದರೆ ಇಸ್ರೇಲ್ ಅಥವಾ ಭಾರತದ ರಾಜತಾಂತ್ರಿಕ ಒಲವು ಅತಿಯಾಗಿ ಬದಲಾಗಬಾರ್ದು ಅಂತ. ಅಲ್ಲದೆ ಪಶ್ಚಿಮ ಏಷ್ಯಾಗೆ ಭಾರತ ಕಾಲಿಟ್ಟಿರೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಕಳೆದ 5 ವರ್ಷಗಳಲ್ಲಿ ತೆರೆಮರೆಯಲ್ಲಿದ್ದಂತಹ ಇಸ್ರೇಲ್ ಜೊತೆಗಿನ ಸಂಬಂಧ ಈಗ ಬಹಿರಂಗವಾಗಿ ಗಟ್ಟಿಯಾಗಿದೆ. ಪ್ರಧಾನಮಂತ್ರಿಯವರು ಇಸ್ರೇಲ್ ಸಂಸತ್ತಾದಂತಹ ನೆಸೆಟ್ನಲ್ಲಿ ಭಾಷಣ ಮಾಡೋದು ಮತ್ತು ಫೆಬ್ರವರಿ 26ನೇ ತಾರೀಕಿನ ದಿನವನ್ನೇ ಆರಿಸ್ಕೊಂಡಿರೋದು ತುಂಬ ಮಹತ್ವ ಅನಿಸುತ್ತೆ. ಯಾಕಂದರೆ ಇದು ಬಾಲಾಕೋಟ್ ದಾಳಿಯ ದಿನ. ಖಂಡಿತ ಇದು ಸಣ್ಣ ವಿಷಯವಂತೂ ಅಲ್ಲ. ಅವತ್ತೇ ವೀರ್ ಸಾವರ್ಕರ್ ಅವರ ಪುಣ್ಯತಿಥಿಯೂ ಇದೆ. ಹಾಗಾದರೆ ಒಮ್ಮೆ ಮೋದಿಜಿ ಭಾಷಣದಲ್ಲಿ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. I also carry with me the deepest condolences of the people of India for every life lost and for every family whose world was shattered in the barbaric terrorist attack by Hamas on October 7. We feel your pain. We share your grief. India stands with Israel firmly, with full conviction in this moment and beyond. No cause can justify the murder of civilians. Nothing can justify terrorism. India has also endured the pain of terrorism for a long time. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.